ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರೆಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಕ್ಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕಿಂತ ಹೊರಟಿರೋ ಟಾಪಿಕ್ ಬಂದು INS ಹ್ಯಾರಿಗಾಟ್ ಅನ್ನಂತಹ, ಯೂಶಲಿ ಇದು ನಿಮಗೆಲ್ಲ ಗೊತ್ತಿದ್ದಂಗೆ ಸೆಕೆಂಡ್ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮೆರಿನ್ ಅಂತ ಕರೆಯುವಂಥದ್ದು. ಇತ್ತೀಚೆಗೆ ಏನಕ್ಕೆ ನ್ಯೂಸಲ್ಲಿ ಡಿಫೆನ್ಸ್ ಮಿನಿಸ್ಟರ್ಸ್ ಯೂಶಲಿ ನಮ್ಮ ಭಾರತದ ಎರಡನೇ ಸೆಕೆಂಡ್ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರಿನೇಷನ್ ಅನ್ನು ವಿಶಾಖಪಟ್ಟಣಂನಲ್ಲಿ ಅದನ್ನು ಅನಾವರಣಗೊಳಿಸಲಾಯಿತು, ಅಂದರೆ ಅದನ್ನು ಸೇವೆಗೆ ನಿಯೋಜನೆಗೊಳಿಸಲಾಯಿತು. ಸೊ ಆ ದೃಷ್ಟಿಯಿಂದಾಗಿ ಏನಿದು ಹರಿಗಾಟ್ ಅಂತ ನಾವು ನೋಡೋದಾದ್ರೆ ಯೂಶಲಿ ಇದನ್ನ ಸಬ್ಮರೀನ್ ಅಂತ ಕರಿತೀವಿ. ಅಂದ್ರೆ ನಿಮ್ಗೆಲ್ಲ ಈ ಇಮೇಜ್ ಅಲ್ಲಿ ನೋಡ್ತಿದ್ರೆ ಯೂಶಲಿ ಇದೊಂದು ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಈ ಸಬ್ಮರೀನ್ ಅಲ್ಲಿ ನ್ಯೂಕ್ಲಿಯರ್ ವೆಪನ್ಗಳನ್ನ ಅಥವಾ ನ್ಯೂಕ್ಲಿಯರ್ ಆಯುಧಗಳನ್ನ ಒತ್ತೊಯ್ಯಬಲ್ಲ, ಅಂದ್ರೆ ಯುದ್ಧದಲ್ಲಿ ಯೂಶಲಿ ನಾವು ಇದನ್ನೆಲ್ಲ ಬಳಸ್ತಾ ಬರ್ತೀವಿ. ಸೊ ಇದರಲ್ಲಿ ಆಯುಧಗಳನ್ನ ಅಂದ್ರೆ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಒತ್ತೊಯ್ಯಬಲ್ಲುವಂತಹ ಸಾಮರ್ಥ್ಯ ಇರುವಂತಹ ಒಂದು ಸಬ್ಮರೀನ್ ಆಗಿರುತ್ತೆ. ಸೊ ಇದನ್ನ ಬೇಸಿಕ್ ಯೂಶಲಿ ನಿಮಗೆ ಈ ಪ್ರಮುಖ ಲಕ್ಷಣಗಳು ಏನೇನು ಅಂದ್ರೆ ಯೂಶಲಿ ಈ INS ಹರಿಘಾಟ್ ಅನ್ನುವಂತಹ ಒಂದು ಸಬ್ಮರೀನ್ ನ ಒಂದು ಪ್ರಮುಖವಾದಂತಹ ಲಕ್ಷಣಗಳೇನಂತ ನೋಡಿದ್ರೆ, ಮೊದಲು ವರ್ಧಿತ ಕ್ಷಿಪಣಿ ಶ್ರೇಣಿ ಅಂತ ಕರಿತೀವಿ. ಅಂದ್ರೆ ಈ ಒಂದು ಮಿಸೈಲ್ ನ ಒಂದು ಶ್ರೇಣಿ ಎಷ್ಟಿದೆ, ರೇಂಜ್ ಎಷ್ಟಿದೆ ಅಂತ ಕರಿತೀವಿ. ಅಂದ್ರೆ ಇಂಗ್ಲಿಷಲ್ಲಿ ರೇಂಜ್ ಅಂತ ಕರಿತೀವಿ. ಯೂಶಲಿ ಇದು INS ಹರಿಘಾಟ್ ಅನ್ನುವಂಥದ್ದು 3500 ಕಿಲೋಮೀಟರ್ಗಳಿಗಿಂತಲೂ ಅಂದ್ರೆ 3500 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚಿನ ದೂರದಲ್ಲಿರುವಂತಹ ಗುರಿಯನ್ನು ಹೊಡೆದುರುಳಿಸುವಂತಹ ಅಥವಾ ಹೊಡೆಯುವ ಒಂದು ಸಾಮರ್ಥ್ಯ ಇರುವ ಕ್ಷಿಪಣಿಯನ್ನ ಹೊಂದಿದೆ. ಸೊ ನಿಮ್ಗೆ ಅದು ಗೊತ್ತಿರಬೇಕಾಗುತ್ತೆ. ಯೂಶಲಿ ಇದಕ್ಕಿಂತ ಫಸ್ಟ್ನೇದು ಯೂಶಲಿ ಎರಡನೇ ಸಬ್ಮರೀನ್ ಅಂತ ನಿಮ್ಗೆ ಮೊದಲೇ ಹೇಳಿದ್ದೀನಿ. ಫಸ್ಟ್ನೇದು ಬಂದು ಯೂಶಲಿ ಅದನ್ನ INS ಹರಿಹಂತ್ ಅಂತ ಕರಿತೀವಿ. ಸೊ ಹರಿಹಂತ್ ಬಂದು ಯೂಶಲಿ ಅದರ ರೇಂಜ್ ಬಂದು 750 ಕಿಲೋಮೀಟರ್ ಅಷ್ಟೇ ಇತ್ತು. ಬಟ್ ಈಗ ಇದನ್ನೊಂದಷ್ಟು ಕ್ಷಿಪಣಿಯನ್ನು ಈ ಕ್ಷಿಪಣಿಯ ಒಂದು ಶ್ರೇಣಿಯನ್ನು ಇನ್ನು ಎನ್ಲಾರ್ಜ್ ಮಾಡಿ ಬರೋಬ್ಬರಿ 3500 ಕಿಲೋಮೀಟರ್ ದೂರದಕ್ಕೂ ಕೂಡ ಒಂದು ವೈರಿಗಳನ್ನ ಅಥವಾ ವೈರಿಯ ಒಂದು ಟಾರ್ಗೆಟ್ಗಳನ್ನ ಹೊಡೆದುಳಿಸುವಂತಹ ಒಂದು ಸಾಮರ್ಥ್ಯವನ್ನ ಈ INS ಹರಿಘಾಟ್ ಹೊಂದಿದೆ. ಸೊ ನೆಕ್ಸ್ಟ್ ಸ್ಥಳೀಯತೆ ಅಂದ್ರೆ ಯೂಶಲಿ ಈ ಜಲಾಂತರ್ಗಾಮಿ ನೌಕೆನಲ್ಲಿ ಬಳಸಿರುವಂತಹ ರಕ್ಷಾಜ್ಞಾನ ತಂತ್ರಜ್ಞಾನದಲ್ಲಿ ಬರೋಬ್ಬರಿ ಪೂರ್ತಿಯಾಗಿ ಭಾರತದ ಒಂದು ಸ್ವಾವಲಂಬನೆ ಗುರಿಗಳಿಗೆ ಅನುಗುಣವಾಗಿ ಸ್ಥಳೀಯವಾಗಿ ವಿನ್ಯಾಯಗೊಳಿಸಲಾದ ಮತ್ತು ತಯಾರಿಸಿದಂತಹ ಘಟಕಗಳನ್ನ ದೊಡ್ಡ ಪ್ರಮಾಣದಲ್ಲಿ ಒಳಗೊಂಡಿದೆ. ಸೊ ಅದರಿಂದಾಗಿ ಯೂಶಲಿ ಇದು ನಮ್ಮ ಇಂಡಿಯನ್ ಒಂದು ಇಂಡಿಜಿನಿಯಸ್ ಆದಂತಹ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಂಡು ಯೂಶಲಿ ಇದನ್ನ ಜಾಸ್ತಿಯಾಗಿ ಬಳಸ್ಕೊಂಡಿದೀವಿ ಅಂತ ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಸುಧಾರಿತವಾದಂತಹ ತಂತ್ರಜ್ಞಾನ ಅಂದ್ರೆ ಯೂಶಲಿ ಇದರಲ್ಲಿ ಬಳಸಿರುವಂತಹ ನೌಕಾ ಇಂಜಿನಿಯರಿಂಗ್ ಆಗಿರ್ಬೋದು, ಜಲಾಂತರ್ಗಾಮಿ ತಂತ್ರಜ್ಞಾನದಲ್ಲಿ ಭಾರತದ ಪ್ರಗತಿಯನ್ನು ಎತ್ತಿ ತೋರಿಸುವ ಒಂದು ಹೊಸ ಮತ್ತು ಸುಧಾರಿತ ವಿನ್ಯಾಸ ವೈಶಿಷ್ಟ್ಯಗಳನ್ನ ಈ INS ಹರಿಘಾಟ್ ಹೊಂದಿದೆ ಅಂತಾನೆ ನಾವು. ನೆಕ್ಸ್ಟ್ ಈ ಕಾರ್ಯತಂತ್ರದ ಒಂದು ಪ್ರಾಮುಖ್ಯತೆ ಏನು ಅಂತ ನೋಡೋದು, ಅದು ಯೂಶಲಿ INS ಹರಿಹಂತ್ ಆಗಿರ್ಬೋದು ಅಥವಾ INS ಹರಿಘಾಟ್ ಆಗಿರ್ಬೋದು, ಎರಡೂ ಕೂಡ ಭಾರತದ ಒಂದು ಪರಮಾಣು ನಿರೋಧಕ ಕಾರ್ಯತಂತ್ರದಲ್ಲಿ ಒಂದು ನಿರ್ಣಾಯಕವಾದಂತಹ ಒಂದು ಪಾತ್ರವನ್ನ, ಅಂದ್ರೆ ಯೂಶಲಿ ಸ್ಟ್ರಾಟಜಿಕ್ ಆಗಿ ನಿರ್ಣಾಯಕ ಒಂದು ಪಾತ್ರವನ್ನ ಈ ಎರಡು ವಹಿಸ್ತಾ ಬರ್ತವೆ. ಭೂಮಿಯಿಂದ ಆಗಿರ್ಬೋದು ಅಥವಾ ವಾಯುವಿಂದ ಆಗಿರ್ಬೋದು ಅಥವಾ ಸಮುದ್ರದಿಂದ ಆಗಿರ್ಬೋದು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಉಡಾಯಿಸುವಂತಹ ಸಾಮರ್ಥ್ಯವನ್ನ ಈ ಎರಡು INS ಹರಿಹಂತ್ ಆಗಿರ್ಬೋದು ಅಥವಾ INS ಹರಿಘಾಟ್ ಆಗಿರ್ಬೋದು ಈ ಎರಡು ಸಬ್ಮರೀನ್ಗಳು ಒಂದು ನಿರೋಧಕವಾದಂತಹ ಒಂದು ಕಾರ್ಯತಂತ್ರವನ್ನ ವಹಿಸ್ತಾ ಬರ್ತವೆ. ಸೊ ಇದು ಜೊತೆಗೆ ನಿಮಗೆ ಜಲಾಂತರ್ಗಾಮಿ ನೌಕೆಗಳು ಅಂತ ಏನ್ ಕರಿತೀವಿ, ಇದು ಎರಡನೇ ಭಾರತದ ಎರಡನೇ ಸ್ಟ್ರೈಕ್ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ಅಂತ ಹೇಳ್ತಾ ಬಂದ್ರೆ ಪ್ರಾದೇಶಿಕ ಭದ್ರತೆಯನ್ನ ಕಾಪಾಡಿಕೊಳ್ಳುವಂಥದ್ದು, ಅದ್ರ ಜೊತೆಗೆ ನೆರೆಯ ರಾಷ್ಟ್ರಗಳಿಂದ ಅಥವಾ ಬೇರೆ ಶತ್ರುಗಳಿಂದ ನಮಗೆ ಎದುರುವಾಗುವಂತಹ ಒಂದು ಸಂಭಾವ್ಯ ಬೆದರಿಕೆಗಳ ವಿರುದ್ಧ ಒಂದು ತಡೆಗಟ್ಟುವಿಕೆಗೆ ಒಂದು ಅವಶ್ಯಕವಾದಂತಹ ಒಂದು ಕಾರ್ಯತಂತ್ರ ಅಂತ ನಾವು ಬರ್ತೀವಿ. ಸೊ ಅದ್ರ ಜೊತೆಗೆ ಇದಕ್ಕಿಂತ ಮೊದಲು INS ಹರಿಘಾಟ್ಗಿಂತ ಮೊದಲ ಒಂದು ಸಬ್ಮರೀನ್ ಆದಂತಹ INS ಹರಿಹಂತ್ ಬಗ್ಗೆ ಕೂತ್ಕೊಂಡು ನೋಡೋದಾದ್ರೆ, ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ನೋಡೋದಾದ್ರೆ, ಮೊದಲಿಗೆ ಇದನ್ನು 2016ರಲ್ಲಿ ಇದನ್ನ ನಿಯೋಜನೆಗೊಳಿಸಲಾಯಿತು ಸೇನೆಗೆ. ಅದ್ರ ಜೊತೆಗೆ ಇದರ ಉದ್ದವನ್ನ ನೋಡೋದಾದ್ರೆ ಬರೋಬ್ಬರಿ 111 ಮೀಟರ್ಸ್, ಅದ್ರ ಜೊತೆಗೆ ತೂಕ ಬಂದು ಬರೋಬ್ಬರಿ 6000 ಟನ್ಗಳಷ್ಟು ತೂಕವನ್ನ ಈ ಸಬ್ಮರೀನ್ ಅಂದ್ರೆ ಹರಿಹಂತ್ ಸಬ್ಮರೀನ್ ಹೊಂದಿರುತ್ತದೆ. ಸೊ ಇದರಲ್ಲಿ ಯಾವೆಲ್ಲ ಆಯುಧಗಳನ್ನ ಯೂಶಲಿ ಇಟ್ಟಿರ್ತಾರೆ ನೋಡೋದಾದ್ರೆ 12 K-15 ಸಾಗರಿಕಾ ಕ್ಷಿಪಣಿಗಳನ್ನ ಒತ್ತೊಯ್ಯಬಲ್ಲದು. ಅಂದ್ರೆ ಇದು ಯೂಶಲಿ ಅಷ್ಟು ಮಟ್ಟಿಗೆ ಅಂದ್ರೆ ಬರೋಬ್ಬರಿ 12 K-15 ಸಾಗರಿಕ ಒಂದು ಕ್ಷಿಪಣಿಗಳನ್ನ ಈ ಹರಿಹಂತ್ ಸಬ್ಮರೀನ್ ನಲ್ಲಿ ಕೊಂಡೊಯ್ಯಬಹುದಾಗಿರುತ್ತೆ. ಇದರ ರೇಂಜ್ ನೋಡೋದಾದ್ರೆ ನಿಮ್ಗೆ ಮೊದಲೇ ನಾನು ಹೇಳಿದಂತೆ 750 ಕಿಲೋಮೀಟರ್ ಅಳತೆಯಲ್ಲಿ, ಅಷ್ಟು ಸಾಮರ್ಥ್ಯದಲ್ಲಿ, ಅಷ್ಟು ವಿಸ್ತೀರ್ಣದ ಒಳಗಡೆ ಶತ್ರುಗಳನ್ನ ಹೊಡೆದುಳಿಸುವಂತಹ ಒಂದು ರೇಂಜ್ ಅನ್ನ ಈ ಹರಿಹಂತ್ ಹೊಂದಿರ್ತದೆ. ಸೊ ಇನ್ನು ಇದರ ವಿನ್ಯಾಸವನ್ನ ನೋಡೋದಾದ್ರೆ ಯೂಶಲಿ ರಹಸ್ಯವಾಗಿ ಮತ್ತು ಬದುಕುಳಿಯುವಿಕೆಗಾಗಿ ಡಬಲ್ ಹಮ್ಡ್ ರಚನೆಯೊಂದಿಗೆ ಇದನ್ನ ಯೂಶಲಿ ನಿಮ್ಮ ನಿರ್ಮಾಣ ಮಾಡಲಾಗಿರುತ್ತೆ. ಅಂಡ್ ಪರಮಾಣು ರಿಯಾಕ್ಟರ್ನ ನೋಡೋದಾದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ವೆಸಲ್ ಅಂತ ಕರಿತೀವಿ. ಯೂಶಲಿ ಈ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಸಬ್ಮರೀನ್ಗಳನ್ನ ಹರಿಹಂತ್ ಆಗಿರ್ಬೋದು, ಹರಿಘಾಟ್ ಆಗಿರ್ಬೋದು, ಇವೆರಡೂ ಕೂಡ ಅಡ್ವಾನ್ಸ್ ಟೆಕ್ನಾಲಜಿ ವೆಸಲ್ ಅನ್ನುವಂತಹ ATV ನಲ್ಲಿ ಯೂಶಲಿ ಈ ಕಾರ್ಯಕ್ರಮದ ಅಡಿಯಲ್ಲಿ ಇವೆರಡನ್ನು ಕೂಡ ಅಭಿವೃದ್ಧಿಪಡಿಸಲಾಗಿದೆ. ಇದ್ರ ಜೊತೆಗೆ ಭವಿಷ್ಯದ ವಿಸ್ತರಣೆ ನೋಡೋದಾದ್ರೆ ಭಾರತವು ತನ್ನ ಪರಮಾಣು ಜಲಾಂತರ್ಗಾಮಿ ನೌಕೆಗಳನ್ನ ಈ ನೌಕಾಪಡೆಯನ್ನು ವಿಸ್ತರಿಸಲು, ಅದರ ಜೊತೆಗೆ ಕಡಲು ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಲು ನಡೆಸುತ್ತಿರುವ ಪ್ರಯತ್ನಗಳನ್ನು ಪ್ರತಿಬಿಂಬಿಸುವ
ಅಥವಾ 3ನೇ SSBN ಅನ್ನ ಇಷ್ಟು ಲೈಕ್ ಶೀಘ್ರದಲ್ಲೇ ನಿಯೋಜನೆಗೊಳಿಸಲಾಗಕ್ಕೆ ಒಂದು ಪ್ಲಾನ್ ಕೂಡ ಮಾಡ್ತಾ ಬಂದಿದೆ. ಅಂದ್ರೆ ಯೂಶಲಿ 3ನೇ ಸಬ್ಮರೀನ್ ಕೂಡ ಅದನ್ನು ಕೂಡ ಸೇನೆಗೆ ನಿಯೋಜಿಸೋದಕ್ಕೆ ಒಂದು ಯೋಜನೆಯನ್ನ ಮಾಡ್ತಾ ಬಂದಿದೆ. ಸೊ ಈ ವಿಸ್ತರಣೆಯೊಂದಿಗೆ ಒಂದು ಪ್ರಾದೇಶಿಕವಾದಂತಹ ತನ್ನ ಜಲನೀತಿಯಲ್ಲಿ ಅಂದ್ರೆ ಯೂಶಲಿ ಈ ಏನ್ ಲೈಕ್ ಇಂಡಿಯನ್ ಓಷನ್ ಅಂತ ಏನ್ ಕರಿತೀವಿ ಅಥವಾ ಹಿಂದೂ ಮಹಾಸಾಗರದಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋ ಜೊತೆಗೆ ಒಂದು ವಿಶ್ವಾಸಾರ್ಹವಾದಂತಹ ಒಂದು ಪರಮಾಣು ನಿರೋಧಕವನ್ನ ಖಚಿತಪಡಿಸಿಕೊಳ್ಳುವಂಥದ್ದು ಭಾರತದ ಬದ್ಧತೆಯನ್ನ ಒತ್ತಿ ಹೇಳುತ್ತೆ ಅಂತ ಹೇಳ್ತಾ ಬರ್ಬೋದು. ಇದಿಷ್ಟು ಅರಿಘಾಟಿಗೆ ಸಂಬಂಧಿಸಿದಂತ ಒಂದು ಪೂರ್ಣ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಯಸ್ತಾ ಈ ವಿಡಿಯೋ ನಿಮ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.